ನಮಸ್ಕಾರ ಎಲ್ಲ ಕನ್ನಡದ ಕಣ್ಮಣಿಗಳಿಗೆ, ಕ್ರಿಕೆಟ್ ಪ್ರೇಮಿಗಳಿಗೆ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ನಡೀತಿದೆ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ. ಈ ಮ್ಯಾಚ್ಗೆ RCB ಅಭಿಮಾನಿಗಳು ಸೀಸನ್ ಶುರುವಾದಾಗಿಂದ ಕಾಯ್ತಿದ್ದಾರೆ. ಬಟ್ ಚೆನ್ನೈ ಫ್ಯಾನ್ಸು ಒಂದು ವರ್ಷದಿಂದನೂ ಕಾಯ್ತಿದ್ದಾರೆ. ಎಂತಕ್ಕಂದರೆ ಲಾಸ್ಟ್ ಇಯರು ಕೊನೆ ಲೀಗ್ ಮ್ಯಾಚಲ್ಲಿ ಚೆನ್ನೈನ ಸೋಲಿಸಿ ಟೂರ್ನಮೆಂಟಿಂದನೇ ಹೊರ ಕಳಿಸ್ತು. ಹೋಗೋದೋದ್ರು, ಶೇಕ್ ಹ್ಯಾಂಡ್ನು ಕೊಡ್ದಂಗೆ ಹೋದ್ರು. ಸೊ ಅವರು ಆ ರಿವೆಂಜ್ನ ತಗೋಬೇಕು ಅಂತ ಕಾಯ್ತಿರ್ತಾರೆ ಚೆನ್ನೈ ಟೀಮು. ಇನ್ನು RCB ಟೀಮು ಬ್ಯಾಡ್ದೇ ಇರೋ ರೆಕಾರ್ಡ್ನ ಹೊಂದಿದೆ. ಅದು ಏನು ಅಂದರೆ ಚೆನ್ನೈನ ಚಪಾಕಲ್ಲಿ 2008ರಲ್ಲಿ ಒಂದು ಮ್ಯಾಚ್ ಬಿಟ್ಟರೆ ಇದುವರೆಗೂ ಸೋಲ್ಸೇ ಇಲ್ಲ. ಚೆನ್ನೈ ಅವರ ಹೋಮ್ ಗ್ರೌಂಡ್ನ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ. ಸೊ ಹೈಯೆಸ್ಟು ವಿನ್ನಿಂಗ್ ಪರ್ಸೆಂಟೇಜು ಹೋಮಲ್ಲಿ ಹೊಂದಿರೋದು ಕೂಡ ಅವರೇನೆ. ನಮ್ಮ RCB ಅವರು ಕೇವಲ ಒಂದೇ ಒಂದು ಮ್ಯಾಚ್ ಸೋಲಿಸಿದ್ದಾರೆ, 8 ಮ್ಯಾಚು ಚಪಾಕಲ್ಲಿ ಸೋಲಿಸಿದ್ದಾರೆ. ಆ ಬ್ಯಾಡ್ದೇ ಇರೋ ರೆಕಾರ್ಡ್ನ ಕಟ್ ಮಾಡಬೇಕು ಅಂತ ನೋಡ್ತಿರ್ತಾರೆ. ಸೊ ಅದನ್ನು ಕಟ್ ಮಾಡೋಕ್ಕೆ ಅದೇ ಥರ ಟೀಮು ಇದೆಯಾ ನಮ್ಮ ಹತ್ರ? ಖಂಡಿತ ಇದೆ, ಪೊಟೆನ್ಷಿಯಲ್ ಇದೆ ಈ ವರ್ಷ. ಸೊ ಬ್ರೇಕ್ ಮಾಡೋದೊಂದೇ ಬಾಕಿ. ಬಟ್ ಅಷ್ಟು ಈಸಿ ಇಲ್ಲ ಚೆನ್ನೈನಲ್ಲಿ ಹೊಡೆಯೋದು. ಸೊ ಬನ್ನಿ ಈ ಮ್ಯಾಚ್ನ ಪ್ರಿವ್ಯೂ ನೋಡ್ಕೊಂಬರೋಣ. ಮೊದಲಿಗೆ ಪಿಚ್ ರಿಪೋರ್ಟ್ ನೋಡೋದಾದರೆ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕು MA ಚಿದಂಬರಂ ಸ್ಟೇಡಿಯಮ್ಮು. ಲೇಟರ್ ಅವನು ಡ್ಯೂ ಬೀಳೋದ್ರಿಂದ ಅದು ಮೇಜರ್ ಫ್ಯಾಕ್ಟರ್ ಆಗುತ್ತೆ ಈ ಗೇಮಲ್ಲಿ. ಇನ್ನು ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡೋದಾದರೆ CSK ನಮ್ಮ ಮೇಲೆ 22 ಸಲ ಗೆದ್ದಿದ್ದಾರೆ. ಹಾಗೆಯೇ RCB ಗೆದ್ದಿರೋದು ಕೇವಲ 11 ಮ್ಯಾಚು. ಇನ್ನು ಚಪಾಕಲ್ಲಿ CSK 8 ಮ್ಯಾಚು ನಮ್ಮನ್ನು ಸೋಲಿಸಿದ್ದಾರೆ. ನಾವು ಕೇವಲ ಒಂದೇ ಮ್ಯಾಚ್ ಅದು 8ರಲ್ಲಿ ಹೇಳಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಗೆದ್ದಿಲ್ಲ. ಈಗ ಆ ಬ್ಯಾಡ್ದೇ ಇರೋ ರೆಕಾರ್ಡ್ನ ಬ್ರೇಕ್ ಮಾಡಬೇಕು. ಈಗ ನಮಗೆ ಇರೋ ಚಾಲೆಂಜ್ ಅಂದರೆ ಸ್ಪಿನ್ನ ಫೇಸ್ ಮಾಡಬೇಕು. ಸ್ಪಿನ್ನು 12 ಓವರ್ ಸ್ಪಿನ್ ಮಾಡ್ತಾರೆ. ನೂರ್ ಅಹ್ಮದ್, ಅಶ್ವಿನ್, ರವೀಂದ್ರ ಜಡೇಜಾ. ಲಾಸ್ಟ್ ಮ್ಯಾಚು ಹೇಗೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು. ಮುಂಬೈ ಮೇಲೆ 11 ಓವರ್ ಹಾಕಿದ್ದಾರೆ ಈ 3 ಜನ ಸೇರಿ ಸ್ಪಿನ್ನಲ್ಲಿ. 57 ರನ್ ಮಾತ್ರ ಹೊಡೆದಿದ್ದು ಮುಂಬೈ ಇಂಡಿಯನ್ಸು. ಸೊ ಈ ಥರ ಆದರೆ ಖಂಡಿತ ಕಷ್ಟ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನೋಡ್ತಾ ಇರಬೇಕು. ಅವ್ರು ಅಟ್ಲೀಸ್ಟ್ ಬಾಲ್ ಟು ರನ್ ಕೂಡ ಹೊಡೆದಿಲ್ಲ. ಅಷ್ಟು ಈಸಿ ಇಲ್ಲ ಹೊಡೆಯೋದು ಕೂಡ. ಸೊ ಇಲ್ಲಿ ಇವ್ರು 12 ಓವರ್ 3 ಜನ 4 ಓವರ್ ಮಾಡ್ಕೊತಾರೆ. ಖಂಡಿತ ಸ್ಪಿನ್ಗಂತೂ ಹೆವಿ ಫ್ರೆಂಡ್ಲಿ ಇದ್ದೇ ಇರುತ್ತೆ. ಸೊ 12 ಓವರ್ ಮಾಡ್ತಾರೆ ಅಂದರೆ 12 ಓವರ್ಗೆ ನಮ್ಮದೇನಾದರೂ 90-100 ರನ್ಸ್ ಏನಾದರೂ ಬಂದರೆ ಮಸ್ತು. ಇನ್ನು 8 ಓವರ್ ಫಾಸ್ಟ್ ಬೌಲರ್ ಸಿಗ್ತಾರೆ. ಆಗ ಫಾಸ್ಟ್ ಬೌಲರ್ಸ್ಗೆ ನಮ್ಮ RCB ಬ್ಯಾಟರ್ಸು ಸಖತ್ತಾಗಿ ಆಡ್ತಾರೆ. ಬಟ್ ಅಲ್ಲಿವರೆಗೂ ವಿಕೆಟ್ ಉಳಿಸ್ಕೊಬೇಕು. ಪವರ್ ಪ್ಲೇಲಿ ಖಲೀಲ್ ಅಹ್ಮದ್ ಎಫೆಕ್ಟಿವ್ ಆಗಿದ್ದಾರೆ. ಸೊ ಅಲ್ಲಿ ಸಾಲ್ಟ್ ಅವ್ರು ನೋಡ್ಕೊತಾರೆ ಅನ್ಕೊತೀನಿ. ಸಾಲ್ಟ್ ವಿರಾಟ್ ಆರಾಮಾಗಿ ಆಡ್ತಾರೆ. ಇನ್ನು ವಿರಾಟ್ ಅವರು ಸ್ಪಿನ್ ಅಗೇನ್ಸ್ಟು ಸ್ಟ್ರಗಲ್ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಮಾಡಿದ್ದಾರೆ ಖಂಡಿತ. ಬಟ್ ಈಗ 2022-2023 ಸ್ಟ್ಯಾಟ್ಸ್ನ ಕಂಪೇರ್ ಮಾಡಿದ್ರೆ ಸ್ಪಿನ್ ಅಗೇನ್ಸ್ಟು ವಿರಾಟ್ ಕೊಹ್ಲಿ ಅವರು 2024ಅಲ್ಲಿ ಎಲ್ಲ ನಂಬರ್ಸಲ್ಲೂ ಮುಂದೆ ಇದ್ದಾರೆ. ಸ್ಪಿನ್ ಅಂತ ಬಂದಾಗ ಎಲ್ಲ ಸ್ಟ್ಯಾಟ್ಸಲ್ಲೂ ಮುಂದೆ ಇದ್ದಾರೆ. ಇಂಪ್ರೂವ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ. ಸೊ ಸ್ಪಿನ್ನ ಅವರು ಕೂಡ ನೋಡ್ಕೊಬೋದು ಚೆನ್ನಾಗಿ. ಈ 12 ಓವರ್ ಏನಿದೆ, ರಜತ್ ಪಟಿದಾರ್ ಅವರು ಜಾಸ್ತಿ ಮೋಸ್ಟ್ ಆಫ್ ದ ಬಾಲ್ಸು ಸ್ಟ್ರೈಕಲ್ಲಿ ಇರಬೇಕು. ರಜತ್ ಪಟಿದಾರ್ ಅವರೇ ಫೇಸ್ ಮಾಡಬೇಕು ಮೆಜಾರಿಟಿ ಆಫ್ ದ ಬಾಲ್ಸು. ಎಂತಕ್ಕಂದರೆ ಇನ್ಯಾರು ಅಷ್ಟು ಚೆನ್ನಾಗಿ ಸ್ಪಿನ್ ಅಗೇನ್ಸ್ಟ್ ಆಡಲ್ಲ ಇದ್ದಾರೆ. ಬಟ್ ರಜತ್ ಪಟಿದಾರ್ ಅಷ್ಟು ಎಫೆಕ್ಟಿವ್ ಇಲ್ಲ. ಇವ್ರದ್ದು 180+ ಸ್ಟ್ರೈಕ್ ರೇಟ್ ಇದೆ ಸ್ಪಿನ್ ಅಗೇನ್ಸ್ಟು. ಲೆಗ್ ಸ್ಪಿನ್ನರ್ ಅಗೇನ್ಸ್ಟು 4 ಬಾಲ್ 4 ಬಾಲ್ಗೆಲ್ಲ 1 6 ಹೊಡಿತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಒಬ್ಬ ಆಫ್ ಸ್ಪಿನ್ನರ್, ಒಬ್ಬ ಲೆಫ್ಟ್ ಆರ್ಮ್ ಚೈನಾಮನ್ನು. ಸ್ಪಿನ್ ಅಗೇನ್ಸ್ಟ್ ಅಂತೂ ಸಖತ್ತಾಗಿದೆ ರೆಕಾರ್ಡ್ಸು ರಜತ್ ಪಟಿದಾರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅವರೇ ಜಾಸ್ತಿ ಬಾಲ್ಸ್ನ ಫೇಸ್ ಮಾಡಬೇಕು. ಇನ್ನು ನೆಕ್ಸ್ಟು ನಮ್ಮ ಫಿನಿಷರ್ಸು ಜಿತೇಶ್ ಶರ್ಮಾ, ಟಿಮ್ ಡೇವಿಡು ಸ್ಪಿನ್ ಅಗೇನ್ಸ್ಟ್ ಸ್ಟ್ರಗಲ್ ಮಾಡಿರೋದ್ರಿಂದ ಅವರು ರಜತ್ ಪಟಿದಾರು ಏನಾದರೂ ಕಚ್ಕೊಂಡಿದ್ರೆ ಲೇಟರ್ ಆನ್ ಬರೋದ್ರಿಂದ ಫಸ್ಟ್ ಬೌಲರ್ಸ್ ಇರ್ತಾರೆ ಡೆತ್ ಓವರಲ್ಲಿ. ಸೊ ಆಗ ಅವರು ಕೂಡ ಚೆನ್ನಾಗಿ ಆಡ್ಬೋದು. ಇನ್ನು ನಮ್ಮ ಬೌಲರ್ಸ್ ಕೆಲಸ ಏನು ಅಂದರೆ ನಮ್ಮ RCB ಬೌಲರ್ಸು ಜಾಶ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಅವ್ರು ಫಿಟ್ ಆಗಿದ್ರೆ ಅವ್ರು ಕೂಡ ಖಂಡಿತ ಬರ್ತಾರೆ ಫಿಟ್ ಆಗಿದ್ರೆ. ಸೊ ಇವರಿಬ್ಬರು ಪವರ್ ಪ್ಲೇಲೇ ಗಾಯಕ್ವಾಡು ಹಾಗೆಯೇ ರಚಿನ್ ರವೀಂದ್ರ ಅವ್ರು ವಿಕೆಟ್ ಎತ್ತಬೇಕು. ರಚಿನ್ ರವೀಂದ್ರ ಅವ್ರಿಗೆ ಕೃಣಾಲ್ ಪಾಂಡ್ಯ ಅವರು ಎತ್ಬೋದು. ಎಂತಕ್ಕಂದರೆ ರಚಿನ್ ರವೀಂದ್ರ ಅದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಅಗೇನ್ಸ್ಟು, ಅಂದರೆ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ಸ್ ಅಗೇನ್ಸ್ಟು ಅಷ್ಟು ಚೆನ್ನಾಗಿಲ್ಲ ಸ್ಟ್ರೈಕ್ ರೇಟ್ ಆಗಲಿ ಅವರೇಜ್ ಆಗಲಿ. ಸೊ ಕೃಣಾಲ್ ಪಾಂಡ್ಯ ಮೇಜರ್ ರೋಲ್ನ ವಹಿಸ್ತಾರೆ ರಚಿನ್ ರವೀಂದ್ರ ಅವ್ರು ವಿಕೆಟ್ ಪಡೆಯೋದ್ರಲ್ಲಿ. ಇನ್ನು ಋತುರಾಜ್ ಗಾಯಕ್ವಾಡು ಚೆನ್ನೈಯಲ್ಲಿ ಒಳ್ಳೆ ರೆಕಾರ್ಡ್ಸ್ನ ಹೊಂದಿದ್ದಾರೆ. ಅವ್ರನ್ನ ಬೇಗನೆ ಡಿಸ್ಮಿಸ್ ಮಾಡಬೇಕು. ಹೆಜಲ್ವುಡ್ ಆಗಲಿ ಅಥವಾ ಭುವನೇಶ್ವರ್ ಆಗಲಿ, ಇವರಿಬ್ರು ಏನಾದರೂ ಒಳ್ಳೆ ಫಾರ್ಮಲ್ಲಿತ್ತು ಅಂದರೆ. ಹೆಜಲ್ವುಡ್ ಫಾರ್ಮಲ್ಲಿದ್ದಾರೆ, ಭುವನೇಶ್ವರ್ ಕುಮಾರ್ ಏನಾದರೂ ಸಾಕಾದಾಗ ತಿರುಗಿಸಿದ್ರಂತೂ ಬಾಲ್ಗಳನ್ನ ಖಂಡಿತ ಪವರ್ ಪ್ಲೇಲಿ ಅವರು ಒಂದು 50+ ದಾಟೋದು ಡೌಟೇನೆ. ಇನ್ನು 2 ಟೀಮ್ ಕೂಡ ಗೆದ್ಕೊಂಡ್ಬರ್ತಿರೋದು ಚೆನ್ನೈ ಮುಂಬೈ ಮೇಲೆ ಗೆದ್ಕೊಂಡು ಅಲ್ಲೇ ಇದ್ದಾರೆ. ಇನ್ನು ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ಸ್ KKRನ ಸೋಲಿಸಿ ಬರ್ತಿದೆ. ಸೊ ಎಲ್ಲ 2 ಟೀಮಿನ ಪ್ಲೇಯರ್ಸ್ ಕೂಡ ಒಳ್ಳೆ ಟಚ್ಚಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು ಇವತ್ತು ಯಾರು ಗೆಲ್ತಾರೆ ಅಂತ ನೋಡೋದಾದರೆ ಹಾಟ್ ಫೇವ್ರೇಟ್ ಟೀಮ್ ಅಂತೂ ಖಂಡಿತ ಚೆನ್ನೈ ಸೂಪರ್ ಕಿಂಗ್ಸೇನೆ. ಎಂತಕ್ಕಂದರೆ ಹೋಮ್ ಅಡ್ವಾಂಟೇಜು ಸ್ಟ್ಯಾಟ್ಸಲ್ಲಂತೂ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ.
ಹಾಗೆಯೇ ಅವರು ಹೋಮ್ ಅಡ್ವಾಂಟೇಜ್ ಹೋಮ್ಗೆ ಹೇಗೆ ಬೇಕು ಆ ಥರ ಪ್ಲೇಯರ್ಸು ಖಂಡಿತ ಇದ್ದಾರೆ. ಸೊ ಅಷ್ಟು ಈಸಿ ಇಲ್ಲ ಆರ್ ಸಿ ಬಿಗೆ ಚೆನ್ನೈನಲ್ಲಿ ಸೋಲಿಸೋದು. ಬಟ್ ನನ್ನ ಗಟ್ ಫೀಲಿಂಗ್ ಏನು ಅಂದರೆ ಇವತ್ತು ಆರ್ ಸಿ ಬಿ ಗೆಲ್ತಾರೆ ಅಂತ ಅನ್ನಿಸ್ತಿದೆ. ಎಂತಕ್ಕಂದರೆ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ, ಹಾಗೆಯೇ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಸೊ ಇವತ್ತು ಏನೋ ಆರ್ ಸಿ ಬಿ ಎಲ್ಲ ಬೇರೆ ರೆಕಾರ್ಡು ಹಿಂದೆ ಆಗಿರೋದನ್ನೆಲ್ಲ ರೆಕಾರ್ಡ್ನ ಮುರಿತಾರೆ. ಏನು 2008ರಲ್ಲಿ ಬಿಟ್ಟರೆ ಇದುವರೆಗೂ ಚೆಪಾಕ್ನಲ್ಲಿ ಬ್ಯಾಡದೇ ಇರೋ ರೆಕಾರ್ಡ್ ಏನಿದೆ ಅದನ್ನು ಮುರಿತಾರೆ ಅಂತ ಅನ್ನಿಸ್ತಿದೆ. CSKಗೆ ಶಾಕ್ ಕೊಡ್ತಾರೆ ಇವತ್ತು ಚೆಪಾಕ್ನಲ್ಲಿ ಅಂತ ಅನ್ನಿಸ್ತಿದೆ. ಸೊ ನೋಡೋಣ, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್.